ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ 2024 ಜುಲೈ ತಿಂಗಳ ಸಿಂಹರಾಶಿಯವರ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ಈ ಭವಿಷ್ಯವು ಗ್ರಹಗತಿಗಳ ಚಲನೆಯ ಆಧಾರಿತವಾಗಿದ್ದು ಗೋಚಾರ ಫಲ ಮಾತ್ರ ಆಗಿರುತ್ತದೆ. ನಿಮಗೆ ಮೂಲಭೂತವಾಗಿ ಎಲ್ಲವನ್ನು ಸವಿಸ್ತಾರವಾಗಿ ತಿಳ್ಕೊಳ್ಬೇಕು ಅನ್ನೋದಾದರೆ ನುರಿತ ಜ್ಯೋತಿಷರ ಕೈಲಿ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೇಬೇಕು. ಇಲ್ಲವೇ ಹೈಯರ್ ಆಸ್ಟ್ರಾಲಜರ್ಗಳ ಪ್ರಿಡಿಕ್ಷನ್ಗಳನ್ನು ನೀವು ತಿಳ್ಕೊಳ್ಬೋದು. ಈಗ ಜ್ಯೋತಿಷ್ಯ ಶಾಸ್ತ್ರವು ಅತ್ಯಂತ ನಿಖರವಾಗಿ ವಿಷಯಗಳನ್ನು ತಿಳಿಸುವಂಥದ್ದು ಆಗಿದೆ. ಆದ್ದರಿಂದ ಮೂಲ ಜಾತಕದಲ್ಲಿ, ಜನ್ಮ ಜಾತಕದಲ್ಲಿ ಸ್ಥಿತವಾಗಿರ್ತಕ್ಕಂತಹ ಗ್ರಹಗಳ ಆಧಾರದ ಮೇಲೆ ನಿಮ್ಮ ನಿಜವಾದ ಭವಿಷ್ಯವನ್ನು ತಿಳ್ಕೊಳ್ಬೋದು. ಗ್ರಹಗತಿಗಳ ಚಲನೆಯನ್ನು ನಾವು ನೋಡೋದಾದರೆ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹ ಪ್ರವೇಶ ಆಗ್ತಾ ಇದೆ. 12ನೇ ತಾರೀಕಿನಂದು ಕುಜನು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಗುರುಮಂಗಲ ಯೋಗ ಅನ್ನುವಂತಹ ಒಂದು ವಿಶೇಷ ಯೋಗ ಪ್ರಾಪ್ತಿ ಆಗ್ತಾ ಇದೆ. 16ನೇ ತಾರೀಕು ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶಿಸ್ತಾ ಇದ್ದಾನೆ. ಇದು ಅವನ ಸ್ನೇಹಿತನ ಅಥವಾ ಮಿತ್ರನ ಮನೆಯಾಗಿದೆ. 19ನೇ ತಾರೀಕು ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶಿಸ್ತಾ ಇದ್ದಾನೆ. ಹಾಗೆ 16ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡಿತಾ ಇದೆ. ಬುಧ ಗ್ರಹವು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶವನ್ನು ಪಡಿತಾ ಇದೆ. ಹಿಂದಿನ ವಿಡಿಯೋಗಳಲ್ಲೆಲ್ಲ ತಿಳಿಸಿ ಆಗಿದೆ. ಆಷಾಢ ಮಾಸ ಜುಲೈ 6ರಿಂದ ಪ್ರಾರಂಭ ಆಗಿಬಿಟ್ಟು ಆಗಸ್ಟ್ 4ರವರೆಗೆ ಮುಂದುವರಿಯುತ್ತೆ. ಹಾಗೆಯೇ 31ನೇ ತಾರೀಕು ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪರಿವರ್ತನೆಯನ್ನು ಹೊಂದುತ್ತಾ ಇದೆ. ಜುಲೈ 21ನೇ ತಾರೀಕು ಗುರು ಪೂರ್ಣಿಮೆ ಇರುತ್ತೆ. 20ನೇ ತಾರೀಕಿಗೆ ಪೂರ್ಣಿಮೆ ಶುರು ಆಗಿದ್ರೂ ಸಹ ಗುರುಪೂರ್ಣಿಮೆ ಆಚರಣೆಯನ್ನು 21ನೇ ತಾರೀಕಿಗೆ ಮಾಡಬೇಕಾಗುತ್ತೆ. ಆಗಸ್ಟ್ 4ನೇ ತಾರೀಕು ಅಮಾವಾಸ್ಯೆ ಇರುತ್ತೆ ಹಾಗೂ ಅಲ್ಲಿಗೆ ಆಷಾಢ ಮಾಸ ಮುಕ್ತಾಯ ಆಗುತ್ತೆ. ಈ ದಿನವನ್ನು ನಾವು ನಾಗರ ಅಮಾವಾಸ್ಯೆ ಅಂತ ಹೇಳ್ತೀವಿ. ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತಲೂ ಸಹ ಕರಿತೀವಿ. ಇಲ್ಲಿಗೆ ಆಷಾಢ ಮಾಸ ಸಮಾಪ್ತಿ ಆಗುತ್ತೆ. ಆಷಾಢ ಮಾಸದಲ್ಲಿ ಬರುವ 4 ಶುಕ್ರವಾರಗಳು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಲಿಕ್ಕೆ. ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಮನಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ ನಾವು ಆರಾಧನೆಯನ್ನು ಮಾಡಿದ್ದೇ ಆದರೆ ಸಕಲ ಅಷ್ಟೈಶ್ವರ್ಯಗಳು ನಮಗೆ ಪ್ರಾಪ್ತಿ ಆಗುತ್ತೆ ಹಾಗೂ ಸರ್ವ ಸಂಕಷ್ಟಗಳು ನಾಶ ಹೊಂದುತ್ತವೆ ಅನ್ನುವಂಥದ್ದು ಭಾರತೀಯರಿರ್ತಕ್ಕಂತಹ ನಂಬಿಕೆ. ಜುಲೈ 16ನೇ ತಾರೀಕು ಸೂರ್ಯ ತನ್ನ ಪಥವನ್ನು ಬದಲಾಯಿಸಿಬಿಟ್ಟು ದಕ್ಷಿಣಾಯನ ಯಾನವನ್ನು ಶುರು ಮಾಡ್ತಾನೆ. ವರ್ಷ 2024 ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದ್ರೆ, ರಾಶಾಧಿಪತಿಯಾಗಿರ್ತಕ್ಕಂತಹ ಸೂರ್ಯ 12ನೇ ಮನೆಗೆ ಬರ್ತಾ ಇದ್ದಾನೆ. ಅಂದರೆ ಕರ್ಕಾಟಕ ರಾಶಿಯಲ್ಲಿ ಬರ್ತಾ ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಸೂರ್ಯನು ಸ್ಥಿತ ಇದ್ದಾನೆ ಅಂದಾಗ ಸೂರ್ಯನ ಉರಿಯುವಿಕೆ ಸ್ವಲ್ಪ ತಣ್ಣಗಾಗುತ್ತೆ, ಸಮಾಧಾನವಾಗುತ್ತೆ, ಶಾಂತವಾಗ್ತಾನೆ ಸೂರ್ಯ ಅನ್ನುವಂಥದ್ದು. ಸಿಂಹರಾಶಿಯಲ್ಲಿರ್ತಕ್ಕಂಥ ಬಹುತೇಕ ವ್ಯಕ್ತಿಗಳು ಸದಾಕಾಲ ಚಟುವಟಿಕೆಯಿಂದ, ಲವಲವಿಕೆಯಿಂದ ಕೂಡಿಕೊಂಡು ಭೂಮಿಯ ಮೇಲೆ ಕಾಲ ನಿಲ್ಲದ ಹಾಗೆ ಓಡಾಡಿಕೊಂಡು ಇರ್ತಕ್ಕಂತಹ ಜನಗಳವರು. ಎಲ್ಲದರಲ್ಲೂ ತನ್ನ ಕೈವಾಡ ಇರಲೇಬೇಕು, ತಾನು ಹೇಳಿದ್ದೆ ಎಲ್ಲರನ್ನೂ ಕೇಳಬೇಕು, ತಾನು ಹೇಳಿದ್ದೆ ನಡಿಬೇಕು ಅನ್ನುವಂತಹ ಹೊಂದಿರತಕ್ಕಂಥವ್ರು. ಯಾವಾಗಲೂ ಸಹ ಇನ್ನೊಬ್ಬರ ನಡುವೆಯಲ್ಲಿ ತನ್ನದೇ ಅಸ್ತಿತ್ವವನ್ನು ತೋರಿಸ್ಕೊಳ್ಬೇಕು, ತಂದೆ ನಡಿಬೇಕು ಅಂತಕ್ಕಂತಹ ಭಾವನೆಯಲ್ಲಿ ಇರ್ತಕ್ಕಂಥವರೇ ಹೆಚ್ಚು ಜನ ಸಿಂಹರಾಶಿಯಲ್ಲಿ ಇರ್ತಾರೆ. ಮನಸ್ಸನ್ನು ಸದಾ ಕುದಿಸ್ಕೊಂಡು ಒಳಗೊಳಗೆ ಇಟ್ಕೊಂಡು ಭಾವನೆಗಳನ್ನು ವ್ಯಕ್ತಪಡಿಸದೆ ಏನನ್ನೋ ಒಂದು ರೀತಿಯಲ್ಲಿ ಹಠ ಸಾಧನೆ ಮಾಡ್ತಕ್ಕಂತಹ ಸ್ವಭಾವವೇ ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಂಡುಬರುತ್ತೆ. ಆದರೆ 12ನೇ ಮನೆಯಲ್ಲಿ ಸೂರ್ಯ ಇರೋದರಿಂದ ಸಿಂಹರಾಶಿಯವರ ಸ್ವಭಾವದಲ್ಲಿ ಸ್ವಲ್ಪ ಸೌಮ್ಯತೆ ಕಂಡುಬರುತ್ತೆ. ಚಿಕ್ಕವರಿಗೆ, ದೊಡ್ಡವರಿಗೆ, ಹಿರಿಯರಿಗೆ, ಹುಷಾರಿಲ್ಲದವರಿಗೆ, ಜೊತೆಯಲ್ಲಿ ಕೆಲಸ ಮಾಡೋರಿಗೆ, ಸ್ನೇಹಿತರಿಗೆ, ಗುರು ಹಿರಿಯರಿಗೆ ಎಲ್ಲರಲ್ಲಿಯೂ ಸಹ ಅವರವರಿಗೆ ಯಾವ ಸ್ಥಾನಮಾನಗಳನ್ನು ಕೊಡಬೇಕು, ಯಾವ ರೀತಿಯಲ್ಲಿ ಅವ್ರ ಜೊತೆಗೆ ವರ್ತನೆಯನ್ನು ಮಾಡಬೇಕು ಅನ್ನೋದನ್ನು ಬಹಳ ನೀಟಾಗಿ ಈ ತಿಂಗಳಲ್ಲಿ ನೀವು ಮಾಡ್ತೀರಾ. ಕಿರಿಯರಿಗೆ ಪ್ರೀತಿ ತೋರಿಸೋದಾಗಲಿ, ಹಿರಿಯರಿಗೆ ಗೌರವ ತೋರಿಸೋದಾಗಲಿ, ಪ್ರತಿಯೊಂದು ಸಹ ನಿಮಗೆ ಅತಿ ಉತ್ತಮ ರೀತಿಯಲ್ಲಿ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಮಾಡಲಿಕ್ಕೆ ಸೂರ್ಯ ಸಹಾಯ ಮಾಡ್ತಾನೆ. ಗುರುಮಂಗಲ ಯೋಗದಿಂದಾಗಿ ಸಿಂಹರಾಶಿಯವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂತಹ ಅವಕಾಶಗಳು ದೊರೆಯುತ್ತೆ.
ದಶಮದಲ್ಲಿ ಗುರುಮಂಗಲ ಯೋಗ ಇರೋದ್ರಿಂದ ಕುಜನೂ ಸಹ ಗುರುವೂ ಸಹ ಅಲ್ಲೇ ಸ್ಥಿತವಾಗಿರೋದ್ರಿಂದ ಗುರುಮಂಗಲ ಯೋಗದಲ್ಲಿ ನಿಮಗೆ ಬರ್ತಕ್ಕಂಥ ಫಲವನ್ನು ನೀವು ಉದಾರ ಮನಸ್ಸಿನಿಂದ ಸ್ವೀಕಾರ ಮಾಡಲೇಬೇಕು. ಅದರಿಂದ ಸ್ವಲ್ಪ ನೋವಾದರೂ ಆಗ್ಬೋದು ಅಥವಾ ಸಂತೋಷ ಆದರೂ ಆಗ್ಬೋದು, ಏನೇ ಆದರೂ ಸಹ ಮುಂದಿನ ದಿನಗಳಲ್ಲಿ ಅತ್ಯಂತ ಭಾಗ್ಯಶಾಲಿ ದಿನಗಳನ್ನು ಇವು ಕರುಣಿಸ್ತವೆ. ಅದರಿಂದ ನೀವು ಮನಸ್ಸನ್ನು ಶಾಂತವಾಗಿಟ್ಕೊಂಡು ಅದನ್ನು ಸ್ವೀಕರಿಸಿ ಮುಂದಕ್ಕೆ ಹೋಗಬೇಕಾಗುತ್ತೆ. ತೃತೀಯಾಧಿಪತಿ ಹಾಗೂ ದಶಮಾಧಿಪತಿಯಾಗಿರುವ ಶುಕ್ರನು 12ನೇ ಸ್ಥಾನಕ್ಕೆ ಬರ್ತಾನೆ. ಇದರಿಂದ ನಿಮಗೆ ಸ್ವಲ್ಪ ಕೆಡುಕಿನ ಫಲಗಳನ್ನು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗುತ್ತೆ. ಇದರ ಪರಿಣಾಮ ಏನಪ್ಪ ಅಂತಲೇ ಹೇಳಿದರೆ, ದಂಪತಿಗಳಲ್ಲಿ ಕಲಹವನ್ನು ತಂದಾಕ್ತಾನೆ. ದಂಪತಿಗಳಲ್ಲಿ ಸಾಮರಸ್ಯವೇ ಇರೋದಿಲ್ಲ. ಸಣ್ಣ ಸಣ್ಣ ವಿಚಾರಗಳಿಗೂ ಕಿತ್ತಾಡಿಕೊಂಡು ಕೂಗಾಡಿಕೊಂಡು ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂತಹ ಸಂದರ್ಭಗಳು ಹೆಚ್ಚು ಬರ್ತವೆ. ಇಂಥ ಸಂದರ್ಭದಲ್ಲಿ ಆಷಾಢ ಮಾಸ ಬೇರೆ ಆಗಿರೋದ್ರಿಂದ ದೇವಿಯ ಆರಾಧನೆಯನ್ನು ಮಾಡೋದು ಬಹಳ ಸೂಕ್ತ. ದೇವಿಗೆ ಆರಾಧನೆಯನ್ನು ಮಾಡೋದು, ದೇವಿ ಸ್ತೋತ್ರಗಳನ್ನು ಕೇಳುವುದು, ಇವುಗಳನ್ನು ಮಾಡೋದ್ರಿಂದ ಹಾಗೂ ಕುಂಕುಮಾರ್ಚನೆಯನ್ನು ಮಾಡಿಬಿಟ್ಟು ಅದರಿಂದ ದೊರೆತಕ್ಕಂತಹ ಕುಂಕುಮವನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸೋದ್ರಿಂದನೂ ಸಹ ಅನೇಕ ರೀತಿಯ ಕೆಡುಕುಗಳನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಠ ಸ್ವಭಾವದಲ್ಲೇ ಮುಖ್ಯವಾಗಿರ್ತಕ್ಕಂಥ ಸಿಂಹರಾಶಿಗಳು ಸ್ವಲ್ಪ ಪ್ರೀತಿ, ಪ್ರೇಮ, ಪ್ರಣಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಗೊಳ್ಬೇಕು. ಗುರು ಹಿರಿಯರ ಆಶೀರ್ವಾದನ ಹಾಗೂ ಮಾರ್ಗದರ್ಶನದಲ್ಲಿ ನೀವು ನಡೆಯೋದ್ರಿಂದ ಜೀವನ ನಿಮ್ಮದು ಅತಿ ಉತ್ತಮವಾಗಿ ಇರುತ್ತೆ. ಇಲ್ಲ ಅಂತೇಳಿ ಹೇಳಿದರೆ ಜೀವನದಲ್ಲಿ ಸ್ವಲ್ಪ ತಪ್ಪಿನ ಹೆಜ್ಜೆಯನ್ನು ಇಡ್ತಕ್ಕಂಥ ಸಂದರ್ಭಗಳನ್ನು ಇದು ಒದಗಿಸಿಕೊಡುತ್ತೆ. ಬಹಳ ಎಚ್ಚರಿಕೆಯಿಂದ ಈ ವಿಚಾರದಲ್ಲಿ ಮುನ್ನಡಿಬೇಕು. 19ನೇ ತಾರೀಕಿನವರೆಗೂ ಸಹ ಬುಧ ಗ್ರಹ ಶತ್ರುಸ್ಥಾನದಲ್ಲೇ ಇರೋದ್ರಿಂದ ಅದರಿಂದ ದೊರೆಯ ಪರಿಣಾಮಗಳು ಸಹ ನಿಮಗೆ ಒಳ್ಳೆಯದು ಆಗಿರೋಲ್ಲ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಈ ಶೀತ ಬಾಧೆ ಅಂಥದ್ದು ನಿಮಗೆ ತುಂಬಾ ಕಾಡುತ್ತೆ. ಸ್ವಲ್ಪ ದೇಹವನ್ನು ಬೆಚ್ಚಗಾಗಿ ಇಟ್ಕೊಂಡು ಆರೋಗ್ಯದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಡಬೇಕಾಗಿದ್ದು ಸಿಂಹರಾಶಿಯವರ ಆದ್ಯ ಕರ್ತವ್ಯ ಆಗಿರುತ್ತೆ. ಅಂದರೆ 19ನೇ ತಾರೀಕಿನವರೆಗೆ ಬುಧ ಗ್ರಹದ ಚಲನೆ ಆಗೋ ತನಕನೂ ಸಹ ಒಂದು ರೀತಿಯಲ್ಲಿ ಹೇಳೋದಾದರೆ ಸಿಂಹರಾಶಿಯವರಿಗೆ ಅಂತಹ ಉತ್ತಮ ಫಲಗಳೇನೂ ದೊರೆಯೋದಿಲ್ಲ. ಗುರುಮಂಗಲ ಯೋಗದಲ್ಲಿ ಸಿಗ್ತಕ್ಕಂತಹ ಫಲಗಳು ಸಹ ಸ್ವಲ್ಪ ನಿಧಾನಗತಿಯಲ್ಲೇ ಸಿಗ್ತಾ ಇರುತ್ತೆ. ಆದರೆ 19ನೇ ತಾರೀಕಿನ ನಂತರದಲ್ಲಿ ನಿಮ್ಮ ರಾಶಿಗೇ ಬುಧ ಪ್ರವೇಶ ಆಗೋದ್ರಿಂದ ನಿಮಗೆ ಅತಿ ಹೆಚ್ಚಿನ ಲಾಭದಾಯಕ ಸ್ಥಿತಿಯನ್ನೇ ತಂದುಕೊಡ್ತಾನೆ. ಜುಲೈ 19ರ ನಂತರ ಒಳ ಜಗಳಗಳಾಗಲಿ, ಕಲಹಗಳಾಗಲಿ, ಗಂಡ ಹೆಂಡತಿಯ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳಾಗಲಿ, ತಂದೆ ತಾಯಿ ಮಕ್ಕಳ ನಡುವೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳಾಗಲಿ, ಬಂಧು ವರ್ಗದವರಲ್ಲಿ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳಾಗಲಿ ಪ್ರತಿಯೊಂದು ಸಹ ನಿವಾರಣೆ ಆಗುತ್ತೆ. ನಿಮಗೆ ಅತಿ ಉತ್ತಮವಾದಂತಹ ಸಂದರ್ಭಗಳು ನಿಮಗೆ ಒದಗಿ ಬರುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಧನಕನಕ ಬಂದು ಸೇರುತ್ತೆ. ಉದ್ಯೋಗದಲ್ಲಿ ಸ್ಥಿರತೆ ಕಂಡುಬರುತ್ತೆ. ಉದ್ಯೋಗದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತೀರಾ. ವ್ಯವಸಾಯ ಕ್ಷೇತ್ರದಲ್ಲಿದ್ದರೆ ಅಲ್ಲೂ ಸಹ ಅತಿ ಹೆಚ್ಚು ಅಭಿವೃದ್ಧಿಯನ್ನು ನೀವು ಕಾಣ್ಬೋದು. ವಿದ್ಯಾರ್ಥಿಗಳು ಅತಿ ಉತ್ತಮವಾಗಿರ್ತಕ್ಕಂತಹ ಸ್ಥಿತಿಗತಿಗಳು ಏರ್ಪಡುತ್ತೆ. ಎಲ್ಲವನ್ನು ಸಂಗ್ರಹಿಸಿಕೊಂಡು ಒಂದು ಓವರಾಲ್ ಆಗಿ ಹೇಳೋದಾದ್ರೆ, ಸಿಂಹರಾಶಿಯವರಿಗೆ ಬಂಧು ಮತ್ತು ಸ್ನೇಹಿತರಿಂದ ಸ್ವಲ್ಪ ಕ್ಲೇಶ, ಅವರಿಬ್ಬರಿಂದಲೇ ಸ್ವಲ್ಪ ಮನಸ್ಸಿಗೆ ಘಾಸಿ ಆಗ್ತಕ್ಕಂತಹ ವಿಚಾರಗಳು ನಿಮಗೆ ನಡೀತವೆ. ಹಾಗೆ ಉದ್ಯೋಗದಲ್ಲಿ ಪಲ್ಲಟ ಆಗುವಂಥ ಸಾಧ್ಯತೆ, ನಿರೀಕ್ಷೆಗೂ ಮೀರಿದಂತಹ ಗೌರವ ಸಂಪಾದನೆಯೂ ಆಗುತ್ತೆ. ಹಾಗೆ ಸ್ಥಾನ ಪಲ್ಲಟದಲ್ಲಿ ನಿಮಗೆ ಸ್ವಲ್ಪ ನೋವುಗಳು ಬರಬಹುದು. ಗ್ರಹದಲ್ಲಿ ಶಾಂತಿ ಮತ್ತು ನೆಮ್ಮದಿ 19ನೇ ತಾರೀಕಿನ ನಂತರ ಕಾಣುತ್ತೆ. ಅಧ್ಯಯನ ನಿರತರಿಗೆ ಉತ್ತಮ ಕಾಲ. ಹೆಚ್ಚು ಅಧ್ಯಯನವನ್ನು ಮಾಡಿ ಅತ್ಯುತ್ತಮವಾದಂತಹ ಪದವಿಗಳನ್ನು ಪಡೆದು ಉನ್ನತ ಸ್ಥಾನಕ್ಕೆ ಏರಬೇಕು ಅಂತ ಯಾರಾದರೂ ಬಯಸಿದಿದ್ರೆ ಅತಿ ಹೆಚ್ಚು ಶ್ರಮ ಹಾಕದೇನೆ ಅವರಿಗೆ ಉತ್ತಮ ಫಲಿತಾಂಶ ದೊರೆಯುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ಇರಬೇಕು. ಸಿಂಹರಾಶಿಯವರು ಮೂಲತಃ ಸ್ವಲ್ಪ ಚಿಂತೆಯನ್ನು ಮಾಡೋದು ಹೆಚ್ಚು. ಒಳಗೊಳಗೆ ಮನಸ್ಸಲ್ಲಿ ಇಟ್ಕೊಂಡು ಏನೇನೋ ಕೊರಗ್ತಾ ಇರ್ತಾರೆ. ಯಾರ ಜೊತೆಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ. ಚಿಂತೆ ಸಜೀವ ದೇಹವನ್ನು ಸುಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಚಿಂತೆಯನ್ನು ಬಿಟ್ಟು ನೀವು ಅತಿ ಉತ್ತಮವಾದ ರೀತಿಯಲ್ಲಿ ಲವಲವಿಕೆಯಿಂದ ಚಟುವಟಿಕೆಯಿಂದ ಕೆಲಸವನ್ನು ಮಾಡಿದರೆ ಸಿಂಹರಾಶಿಯವರಿಗೆ ಯಾವುದೇ ಥರದ ಗುರುತರವಾದಂತಹ ತೊಂದರೆಗಳು ಖಂಡಿತ ಇಲ್ಲ. ಹೆಚ್ಚು 60 ಭಾಗದಷ್ಟು ಅತಿ ಉತ್ತಮ ಫಲಗಳೇ ನಿಮಗೆ 19ನೇ ದಿನಾಂಕದ ನಂತರದಲ್ಲಿ ದೊರೆಯುತ್ತೆ. ಆದ್ದರಿಂದ ನೀವು ಯಾವುದೇ ಪರಿಹಾರವನ್ನು ಮಾಡೋದು ಬೇಡ. ಅಮ್ಮನವರ ಆಷಾಢ ಮಾಸ ಅಂದರೆ ಅಮ್ಮನವರದ್ದೇ ತಿಂಗಳು ಇದು. ಅಮ್ಮನವರ ಸೇವೆಯನ್ನು ಮಾಡ್ತಕ್ಕಂಥದ್ದು. ಅಮ್ಮನವರ ಸೇವೆಯನ್ನು ಮಾಡಿಬಿಟ್ಟು ಕುಂಕುಮವನ್ನು ಪ್ರತಿದಿನ ನೀವು ಧರಿಸೋದ್ರಿಂದ ಸಾಕಷ್ಟು ತೊಂದರೆಗಳು ನಿಮಗೆ ನಿವಾರಣೆ ಆಗುತ್ತೆ. ಒಳ್ಳೆಯದಾಗಲಿ ನಿಮಗೆ. ನಮಸ್ಕಾರ.